ನಮಸ್ಕಾರ, ವೆಲ್ಕಮ್ ಟು ಸುಬ್ಬೂಸ್ ಕಿಚನ್. ಇಂದು ನಾವು ಹಲಸಿನ ಬೀಜ ಮತ್ತು ಬದನೆಕಾಯಿ ಸಾಂಬಾರು ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. ಮೊದಲು ಒಂದು ಕುಕ್ಕರನ್ನು ಒಲೆಯ ಮೇಲಿಟ್ಟು ತಳಕ್ಕೆ ನೀರನ್ನು ಹಾಕಿ 1 ಗಂಟೆಗಳ ಕಾಲ ಮುಂಚೆ ನೆನೆಸಿಟ್ಟುಕೊಂಡಿದ್ದ 1 ಸ್ಕೂಪ್ ತೊಗರಿಬೇಳೆಯನ್ನು ಹಾಕಿ ತೊಳೆದು ಹಲಸಿನ ಬೀಜವನ್ನು ಬಿಡಿಸಿ ತೊಳೆದು ತೊಗರಿಬೇಳೆಯೊಟ್ಟಿಗೆ ಹಾಕಿ ಅದು ಮುಳುಗುವಷ್ಟು ನೀರನ್ನು ಹಾಕಿ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸಿಕೊಳ್ಳೋಣ. 1 ಸ್ಪೂನ್ ಎಣ್ಣೆಯನ್ನು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಕೂಗಿಸಿಕೊಳ್ಳೋಣ. ನಂತರ ಒಂದು ಪ್ಯಾನನ್ನು ಒಲೆಯ ಮೇಲಿಟ್ಟು 2 ಚಮಚ ಎಣ್ಣೆಯನ್ನು ಹಾಕಿ ಅರ್ಧ ಚಮಚ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ನಂತರ ಹೆಚ್ಚಿಟ್ಟುಕೊಂಡಿದ್ದ ಬದನೆಕಾಯಿ ಹೋಳುಗಳನ್ನು ಸಾಸಿವೆ ಒಗ್ಗರಣೆಗೆ ಹಾಕಿ ಸ್ವಲ್ಪ ಇಂಗನ್ನು ಹಾಕಿ ಚೆನ್ನಾಗಿ ಬದನೆಕಾಯನ್ನು ಫ್ರೈ ಮಾಡಿಕೊಳ್ಳೋಣ. ಸ್ವಲ್ಪ ಫ್ರೈ ಆದ ನಂತರ ಹುಣಸೆಹಣ್ಣನ್ನು ನೆನೆಸಿ ಹುಣಸೆ ರಸವನ್ನು ತೆಗೆದು ರೆಡಿ ಇಟ್ಟುಕೊಂಡು ಬದನೆಕಾಯಿ ಹೋಳುಗಳಿಗೆ ಹುಣಸೆ ರಸವನ್ನು ಹಾಕಿ ಮುಚ್ಚಳ ಮುಚ್ಚಿ 3 ನಿಮಿಷ ಬೇಯಿಸಿಕೊಳ್ಳೋಣ. ಬದನೆಕಾಯಿ ಬೆಂದ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಸಾಂಬಾರ್ ಪೌಡರ್ ಮತ್ತು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಬೇಯಿಸಿಟ್ಟುಕೊಂಡಿದ್ದ ಹಲಸಿನ ಬೀಜ ಮತ್ತು ತೊಗರಿಬೇಳೆಯ ಮಿಶ್ರಣವನ್ನು ಕುದಿಯುತ್ತಿರುವ ಬದನೆಕಾಯಿಯ ಒಟ್ಟಿಗೆ ಹಾಕಿ ಚೆನ್ನಾಗಿ 5 ನಿಮಿಷ ಕುದಿಸಿಕೊಳ್ಳೋಣ. ಐದು ನಿಮಿಷಗಳ ನಂತರ ಹಲಸಿನ ಬೀಜ ಬದನೆಕಾಯಿ ಸಾಂಬಾರ್ ರೆಡಿಯಾಗುತ್ತದೆ. ಪ್ಲೀಸ್ ಡೂ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೆರಡರ ಕಾಂಬಿನೇಷನ್. ಬೇಕಿದ್ದರೆ ಸ್ವಲ್ಪ ಬದನೆಕಾಯಿಯ ಮುಂಚೆ 1 ಈರುಳ್ಳಿಯನ್ನು ಹೆಚ್ಚಾಕಿ ಅದನ್ನು ಮಿಕ್ಸ್ ಮಾಡಿಕೊಳ್ಳಬಹುದು. ಧನ್ಯವಾದಗಳು.